ವೆಲ್ಕಮ್ ಟು ಮಿಸ್ಟರ್ ಅಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನ್ನ ಗಿಡಗಳು ನೋಡಿ, ಇವಾಗ ಮಳೆಗಾಲದಲ್ಲಿ ಗಿಡ ನೋಡಿ ಯಾವ ತರ ಆಗಿದೆ ನೋಡಿ. ಅಂದ್ರೆ ಗಿಡ ಚೆನ್ನಾಗಿದೆ ಅಂದ್ರೆ ಮಳೆಗಾಲದಲ್ಲಿ ಎಲ್ಲರ ಗಿಡನು ಚೆನ್ನಾಗಿ ಇರುವುದಿಲ್ಲ. ಚೆನ್ನಾಗಿದೆ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಯಾಕಂದ್ರೆ ಒಂದೊಂದು ಗಿಡದಲ್ಲಿ ಗಿಡ ಇದು ಹಳದಿ ಬಣ್ಣ ಆಗಿದೆ. ಗಿಡ ಹಳದಿ ಬಣ್ಣ ಆಗಿ ಮತ್ತೆ ಚುಕ್ಕೆ ರೋಗ ಬಂದಿದೆ. ಮತ್ತೆ ನೋಡಿ ಈ ಗಿಡ ಎಲ್ಲ ನೋಡಿ, ಇದು ಒಂದು ಗಿಡದಲ್ಲಿ ಚೆನ್ನಾಗಿ ಚಿಗುರು ಬಂದು ಮೊಗ್ಗಾಗಿದೆ ನೋಡಿ. ಆದ್ರೂ ಇದರಲ್ಲಿ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಕಲರ್ ಚೇಂಜ್ ಆಗಿದ್ರೆ ನಾವು ಇದನ್ನ ಮತ್ತೆ ಎಲೆ ಎಲ್ಲ ನಾವು ಸ್ಟಾರ್ಟಿಂಗ್ ಅಲ್ಲೇ ಗಿಡ ನಾವು ಚುಕ್ಕೆ ರೋಗ ನೋಡಿದ ಕೂಡ್ಲೆ ಅದನ್ನೆಲ್ಲ ಒಂದೊಂದೇ ತೆಗ್ದು ನಾನೀಗ ತೆಗ್ದಿದ್ದೆ ನೋಡಿ. ಇದನ್ನ ತೆಗ್ದು ನಾವು ಇದ್ರ ಹತ್ರ ಹಾಕ್ಬಾರ್ದು, ತೆಗ್ದು ದೂರ ಬಿಸಾಕ್ಬೇಕು. ಹತ್ರ ಹಾಕ್ಬಾರ್ದು. ಅದು ನಾವು ಹತ್ರ ಹಾಕ್ದಷ್ಟು ಅದು ಒಂದೊಂದೇ ರೋಗ ಅದು ಅಂಟ್ಕೊಳ್ಳೋದು ಜಾಸ್ತಿ ಅದಕ್ಕೋಸ್ಕರ ನಾವು ಅದನ್ನ ಚುಕ್ಕೆ ರೋಗ ಬಂದಾಗ ಬೇಗ ನಾವು ಅದನ್ನ ತೆಗಿಬೇಕು. ಮತ್ತೆ ನಾವು ಎಲೆ ಹಳದಿ ಬಣ್ಣ ಆದ್ರೂ ಹಾಗೆ. ಈಗ ಒಂದು ಎಗೆಯಲ್ಲಿ ಫುಲ್ ಇದು ಹಳದಿ ಬಣ್ಣ ಬಂದ್ರೆ ಒಂದು ಇಲ್ಲಿ ತನಕ ಹಳದಿ ಬಣ್ಣ ಬಂದ್ರೆ ಇಲ್ಲಿಗೆ ನಾವು ಕಟ್ ಮಾಡಿ ತೆಗೆದ್ರೆ ಒಳ್ಳೇದು. ಮತ್ತೆ ನಾವು ಅದನ್ನ ಹಾಗೆ ಬಿಟ್ಟಿದ್ರೆ ಅದು ಎಲೆ ಹಳದಿ ಬಣ್ಣ ಆಗಿ ಎಲೆ ಎಲ್ಲ ಉದುರು ಹೋಗಿ ಮತ್ತೆ ಆ ಎಗೆ ಎಲ್ಲಿ ಒಣಗಿ ಸಾಯ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಒಣಗಿದ ಕೂಡ್ಲೆ ಸ್ವಲ್ಪ ಒಂದು ಎಗೆನಲ್ಲಿ ಕಟ್ ಮಾಡಿ ಬಿಸಾಕಿದ್ರು ಪರವಾಗಿಲ್ಲ. ಮತ್ತೆ ನೋಡಿ ಎಲ್ಲ ಆ ಕಡೆ ಸ್ವಲ್ಪ ಕಲರ್ ಚೇಂಜ್ ಇದೆ ನೋಡಿ. ಆ ಕಡೆ ಸ್ವಲ್ಪ ಮಾತ್ರ ಕಲರ್ ಚೇಂಜ್ ಇದೆ, ಎಲ್ಲ ಸ್ವಲ್ಪ ಹಳದಿ ಬಣ್ಣ ಆಗಿದೆ. ಅದೇ ಮತ್ತೆ ಮಳೆಗಾಲದಲ್ಲಿ ಸ್ವಲ್ಪ ನೀರಿನ ಈ ಚುಕ್ಕೆ ರೋಗ ಬರುವುದು ಯಾಕಂದ್ರೆ ಸ್ವಲ್ಪ ಇದು ಗಿಡಗಳು ಹಳದಿ ಬಣ್ಣ ಬಂದ್ರೆ ಅದ್ ರೋಗನು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಗಿಡದಲ್ಲಿ ಇದು ಪಾಟ್ ಅಲ್ಲಿ ನೀರ್ ನಿತ್ರೆ ಮತ್ತೆ ಅದಕ್ಕೆ ನೀರು ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ, ಬೇರು ಕೊಳ್ತು ಹೋಗಿದ್ರೆ, ಅದಕ್ಕೆ ಆಕ್ಸಿಜನ್ ಎಲ್ಲ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಗಿಡಗಳು ಸ್ವಲ್ಪ ಹಳದಿ ಬಣ್ಣ ಆಗುತ್ತೆ. ರೋಗ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಮಳೆಗಾಲದಲ್ಲಿ ಪ್ರತಿಯೊಂದು ಈ ಗಿಡ ಮಲ್ಗಿ ಗಿಡ ಅಂತೇಳಿ ಅಲ್ಲ, ಪ್ರತಿಯೊಂದು ಗಿಡನು ಎಲೆ ಹಳದಿ ಬಣ್ಣ ಆಗುದು, ಚುಕ್ಕೆ ರೋಗ ಬರುವುದು ಎಲ್ಲ ಗಿಡದಲ್ಲೂ ಇದೆ ಮಳೆಗಾಲದಲ್ಲಿ. ಈಗ ನಮ್ಮ ಮನೆಯಲ್ಲಿ ಕಿಸ್ಕೂರು ಗಿಡ ಅಂತೇಳಿ ಇದೆ. ಅದ್ರ ಗಿಡದಲ್ಲಿ ಎಲ್ಲ ಫುಲ್ ಎಲ್ಲ ಎಲೆನು ಹಳದಿ ಬಣ್ಣ ಆಗಿ ಎಲ್ಲ ಎಲೆ ಎಲ್ಲ ಉದುರು ಹೋಗಿ ಅದ್ರ ಮೊಗ್ಗು ಸಮೇತ ಆಗ್ತಾ ಇಲ್ಲ ಇವಾಗ. ಅದ್ ನೋಡ್ಲಿಕ್ಕೂ ಹಾಗೆ ಚಂದ ಇದ್ದಿತ್ತು ನೋಡ್ಲಿಕ್ಕೆ. ಇವಾಗ ಅದ್ರಲ್ಲಿ ಮೊಗ್ಗು ಸಹ ಇಲ್ಲ, ಗಿಡನೂ ಇಲ್ಲ. ಗಿಡ ಇದೆ, ಖಾಲಿ ಒಂಥರ ಕಡ್ಡಿ ತರ ಇದೆ ಇವಾಗ. ಪ್ರತಿಯೊಂದು ಗಿಡದಲ್ಲೂ ಹಾಗೆ ಅದೇ ರೀತಿ ಹೇಳುದಾದ್ರೆ ನಾನು ಪ್ರತಿಯೊಂದು ಗಿಡದಲ್ಲೂ ಇವಾಗ ಮಳೆ ಜಾಸ್ತಿ ಇರೋಕ್ಕೋಸ್ಕರ ಗಿಡ ಎಲ್ಲ ಕಲರ್ ಎಲ್ಲ ಚೇಂಜ್ ಆಗಿ ಇರುತ್ತೆ. ಅದಕ್ಕೋಸ್ಕರ ನಾವು ಮತ್ತೆ ಈಗ ಇಲ್ಲಿ ನೋಡಿ ಗಿಡ ಎಲ್ಲ ಇದು ನೋಡಿ, ಇದ್ರಲ್ಲಿ ಏನು ಈಗ ಕಲರ್ ಏನು ಚೇಂಜ್ ಆಗಿಲ್ಲ ನೋಡಿ. ನೋಡ್ಲಿಕ್ಕೆ ಚೆನ್ನಾಗಿದೆ ನೋಡಿ. ಚಿಗುರಿ ಮೊಗ್ಗು ಬರ್ತಾ ಇದೆ ನೋಡಿ, ಎಲ್ಲ ಕಡೆನೂ ಮೊಗ್ಗು ಬಂದಿದೆ. ಪ್ರತಿಯೊಂದು ಎಗೆಯಲ್ಲೂ ಮೊಗ್ಗಿದೆ ಇದ್ರಲ್ಲಿ. ಇದೀಗ ಮಳೆಗಾಲ ಅಲ್ವಾ, ಚೆನ್ನಾಗಿ ಚಿಗುರು ಬಂದು ಮೊಗ್ಗಾಗಿದೆ. ಮತ್ತೆ ನಾನು ಇದಕ್ಕೆ ಬುಡಕ್ಕೆ ಏನು ಹಾಕ್ಲಿಲ್ಲ. ನಾನು ಅವತ್ತು ನಿಮ್ಗೆ ಮೊನ್ನೆ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ ನಾನು ತಂದಿಟ್ಟಿದ್ದೆಲ್ಲ ಎಲ್ಲ ಮಳೆಗೆಲ್ಲ ತೊಳ್ಕೊಂಡು ಹೋಗಿ ಹಾಳಾಗಿ ಹೋಗಿತ್ತು. ಮತ್ತೆ ನಾನು ಟಾನಿಕ್ ಸಾಲ್ಟ್ ಆದ್ರೂ ಮತ್ತೇನು ಹಾಕ್ಲಿಕ್ಕೆ ಆಗುದಿಲ್ಲ. ಟಾನಿಕ್ ಸಾಲ್ಟ್ ಆದ್ರೂ ಹಾಕ್ಬೇಕಂತ ಮಾಡಿದ್ದೆ, ಅದು ಹಾಕ್ಲಿಕ್ಕೆ ಆಗ್ಲಿಲ್ಲ ನನ್ಗೆ. ಅದು ಅಂದ್ರೆ ಅದು ಕಾಲ್ ಟೈಪ್ ಇದೆಯಲ್ಲ, ಅದನ್ನ ಹಾಕ್ಬೋದು. ಮತ್ತೇನು ಗೊಬ್ಬರ ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲಲ್ಲ, ಅದನ್ನ ಹಾಕ್ಬೋದು ನಾವು. ಮತ್ತೆ ನಾವು ಗೊಬ್ಬರ ಏನು ಹಾಕ್ಲಿಕ್ಕೆ ಆಗುದಿಲ್ಲಲ್ಲ, ಅದಾದ್ರೂ ಹಾಕ್ಬೋದು ಅಂತೇಳಿ ಮಾಡಿದ್ದೆ. ಅದು ಹಾಗಾಗಿ ಹೋಯ್ತು. ಮತ್ತೆ ನಾವು ನಮ್ಗೆ ಈಗ ಅದೇ ಟಾನಿಕ್ ಸಾಲ್ಟ್ ಬೇಕಾದ್ರೆ ನಾವು ಭಟ್ಕಳಕ್ಕೆ ಹೋಗ್ಬೇಕು. ನಮ್ಗೆ ಇಲ್ಲಿ ಎಲ್ಲೂ ಸಿಗುದಿಲ್ಲ. ಅದೇ ಭಟ್ಕಳಕ್ಕೆ ಹೋಗ್ಬೇಕು. ಭಟ್ಕಳಕ್ಕೆ ಹೋಗುದಂದ್ರೆ ತುಂಬಾ ದೂರ ಆಗುತ್ತೆ. ಇಲ್ಲಿಂದ ಒಂದು 40-50 ಕಿಲೋಮೀಟರ್ ಆದ್ರೂ ದೂರ ಇದೆ. ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಇವಾಗ ಮಳೆಗಾಲದಲ್ಲಿ ಅದೆಲ್ಲ ತಂದು ಹಾಕುದು ಅಂದ್ರೆ ಬಾರಿ ಕಷ್ಟ ಇವಾಗ. ಅದಕ್ಕೋಸ್ಕರ ನಾನು ಮುಂದೆ ಅಂದ್ರೆ ಹೋಗಿ ಈಗ ತರ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಾನು ಅದಕ್ಕೆ ಏನು ತಂದು ಹಾಕ್ಲಿಲ್ಲ. ಮತ್ತೆ ನಾನು ಫರ್ಟಿಲೈಸರ್ ಶಾಪ್ ಅಲ್ಲಿ ಏನಾದ್ರು ಕೇಳಿ ತಂದು ಹಾಕ್ಬೇಕಂತೇಳಿ ಮಾಡಿದ್ದೆ. ಮಳೆ ತುಂಬಾ ಇದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ದಿನ ಹೋಗ್ಲಿ ಅಂತೇಳಿ ನೋಡ್ತಾ ಇದ್ದೆ. ಮತ್ತೆ ಕೆಲವರು ಮತ್ತೆ ನಾನು ಈ ಗಿಡ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ, ಅಗ್ಲಿಕ್ಕೆ ಬೆಳ್ಕೊಂಡಿದೆ ನೋಡಿ. ಇದು ಹಾಗೆ ನೋಡಿ, ಇದ್ರಲ್ಲಿ ತೆಳ್ಳಗೆ ಒಂದೊಂದು ಚುಕ್ಕೆ ರೋಗ ಕಾಣ್ತಾ ಇದೆ ಇವಾಗ ನೋಡಿ. ಎಲ್ಲ ಕಡೆ ಚುಕ್ಕೆ ರೋಗ ಇದೆ. ಇದು ನೋಡಿ, ಇದು ನಾನು ಅವತ್ತು ಕಟ್ಟಿದ್ದು ಚೆನ್ನಾಗಿದೆ ನೋಡಿ, ಮೊಗ್ಗಾಗಿ ಸ್ಟಾರ್ಟ್ ಆಗಿದೆ ನೋಡಿ. ನಾನು ಹಾಗೆ ಬಿಟ್ಟಿದ್ದೆ, ಗಿಡ ಸಾಯ್ತಾ ಇದ್ದಿತ್ತು. ಮತ್ತೆ ನಾನು ಇದಕ್ಕೆ ಕೆಲವರು ಹೇಳ್ತಾರೆ, ನೀವು ಹೇಳಿದ್ದನ್ನೇ ಹೇಳ್ತೀರಾ ಅಂತೇಳಿ ಒಬ್ರು ಕಮೆಂಟ್ ಮಾಡಿದ್ರು. ನಾವು ಹೇಳಿದ್ದನ್ನೇ ಹೇಳೋದು. ಯಾಕಂದ್ರೆ ನಮ್ ತರನೇ ಎಷ್ಟೋ ಜನ ಮಲ್ಲಿಗೆ ಗಿಡ ನಟ್ಟವ್ರು ಇರ್ತಾರೆ. ಅವರಿಗೂ ಸ್ವಲ್ಪ ನಮ್ ತರನೇ
ಹೆಲ್ಪ್ ಆಗ್ಲಿ ಅಂತೇಳಿ. ಅಂದ್ರೆ ನಾವು ನಮ್ಗೆ ಗೊತ್ತಿದ್ದನ್ನ ನಾವು ವಿಡಿಯೋದಲ್ಲಿ ಹೇಳಿರ್ತೀವಲ್ಲ, ಅದಕ್ಕೋಸ್ಕರ ನಾವೇನೋ ನಮ್ಗೆ ಚೂರ್ ಪಾರ್ ಗೊತ್ತಿರುತ್ತೆ, ಅದನ್ನ ನಾವು ಇನ್ನೊಬ್ರ ಜೊತೆ ಶೇರ್ ಮಾಡ್ಕೊಳ್ಳೋದು. ಅಂದ್ರೆ ಕೆಲವರಿಗೆ ಅದು ಇಷ್ಟ ಆಗುದಿಲ್ಲ ಅನ್ಸುತ್ತೆ. ಅವ್ರು ಹೇಳ್ತಾರೆ, ನೀವು ಹೇಳಿದ್ದನ್ನೇ ಹೇಳ್ತೀರಲ್ಲ ಮೇಡಮ್ ಅಂತೇಳಿ ಕಮೆಂಟ್ ಹಾಕಿದ್ರೆ. ಅವ್ರು ಹೇಳಿದ್ ಬೇಜಾರಿಲ್ಲ ನನ್ಗೆ, ಆದ್ರೂ ನಾವು ಅದು ಇನ್ನೊಬ್ರು ಒಳ್ಳೇದಕ್ಕೆ ನಮ್ಗೆ ತಿಳಿದಿದ್ದನ್ನ ನಾವು ಇನ್ನೊಬ್ರು ಒಳ್ಳೇದಕ್ಕೆ ನಾವು ಹೇಳುದು. ಅವ್ರಿಗೆ ಅದು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಮತ್ತೆ ನೋಡಿ, ನಾನು ಮೊನ್ನೆ ಸ್ವಲ್ಪ ಎಲೆ ಉದ್ರಿದಿತ್ತು, ಇಲ್ಲಿ ನೋಡಿ, ಇಲ್ಲಿ ಹಾಕಿದೆ ನೋಡಿ. ಮೊನ್ನೆ ನಾನ್ ತೆಗಿಯುವಾಗ್ಲೇ ಮಳೆ ಜೋರ್ ಬಂತು ನೋಡಿ, ಇಲ್ಲ ಹಾಕಿ. ಈಗ ಇದನ್ನ ಇಲ್ಲ ಹತ್ರ ಹಾಕ್ಬಾರ್ದು, ಇದನ್ನ ತಕೊಂಡೋಗಿ ದೂರ ಬಿಸಾಕ್ಬೇಕು. ಈ ಮಳೆ ಇದು ಚುಕ್ಕೆ ರೋಗ ಬಂತಂದ್ರೆ, ಮತ್ತೆ ಎಲೆ ಹಳದಿ ಬಣ್ಣ ಆಯ್ತಂದ್ರೆ ಗಿಡದ ಎಲೆ ಎಲ್ಲ ಉದ್ರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲೆ ಎಲ್ಲ ಉದ್ರದ್ಮೇಲೆ ಏನಿರುತ್ತೆ, ಎಲ್ಲ ಗಿಡ ಖಾಲಿ ಕಡ್ಡಿ ಮಾತ್ರ ಉಳ್ಕೊಡುತ್ತೆ. ಹೋದ ವರ್ಷನೂ ನನಗೆ ಇದೇ ಪರಿಸ್ಥಿತಿ ಬಂದಿದ್ದು. ಈ ತರ ನಾನು ಗಿಡ ಹಳದಿ ಬಣ್ಣ ಆಯ್ತಂದ್ರೆ ನಾನು ಸುಮ್ಮನೆ ಔಷಧಿ ಸ್ಪ್ರೇ ಮಾಡ್ಬೇಕಂತ. ಮಳೆ ಅಂತೂ ಹೋದ ವರ್ಷ, ಹಿಂದಿನ ವರ್ಷ ಮಳೆ ಅಂತೂ ತುಂಬಾ ಇದ್ದಿತ್ತಲ್ಲ, ಈ ವರ್ಷಕ್ಕಿಂತ ಜಾಸ್ತಿ ಅಲ್ಲ. ಅದಕ್ಕೋಸ್ಕರ ನಾನು ಹೋದ ವರ್ಷ ಅಷ್ಟು ಕೇರ್ ತಕೊಂಡಿದ್ರ, ಮಳೆಗಾಲದಲ್ಲಿ ಸ್ವಲ್ಪ ಮೇಲ್ಗಡೆ ಬರ್ಲಿಕ್ಕೆ ಆಗ್ಲಿಲ್ಲ, ಕೇರ್ ಸ್ವಲ್ಪ ತಕೊಂಡಿದ್ ಕಮ್ಮಿ ಆಗಿರ್ಬೇಕು. ಹಾಗಾಗಿ ನಾನು ಗಿಡಕ್ಕೆ, ಅಂದ್ರೆ ನನಗೆ ಹೂವೆಲ್ಲ ಮೊಗ್ಗೆಲ್ಲ ಜಾಸ್ತಿ ಸಿಗ್ಲಿಲ್ಲಲ್ಲ, ಅದಕ್ಕೆ ಈ ವರ್ಷ ಸ್ವಲ್ಪ ಬೇಗ ಅದನ್ನ ಕೇರ್ ಮಾಡ್ಬೇಕಂತೇಳಿ ನಾನಿವತ್ತು ಒಂದು ಫರ್ಟಿಲೈಸರ್ ಶಾಪಿಗೆ ಹೋಗಿ ಅದಕ್ಕೆ ಔಷಧಿ ತಕೊಂಡ್ ಬಂದಿದ್ದೇನೆ. ಅದು ಯಾವ್ದಂತ ತೋರಿಸ್ತೀನಿ. ಇದೇ ನೋಡಿ ಫ್ರೆಂಡ್ಸ್, ಇದು ಟಾಟಾ ಪ್ರಾಡಕ್ಟ್. ಇದ್ರ ಹೆಸರು ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಪ್ಲಸ್ ಅಂತೇಳಿ. ಮತ್ತೆ ಅದ್ರ ಜೊತೆ ಇದನ್ನು ಕೊಟ್ಟಿದ್ದಾರೆ, ಇದ್ರ ಹೆಸರು 4-in-1 ಅಂತೇಳಿ. ಇದು ಅದ್ರ ಜೊತೆ ಮಿಕ್ಸ್ ಮಾಡಿ ಹೊಡಿಬೇಕಂತೇಳಿ ಕೊಟ್ಟಿದ್ದಾರೆ. ಇದು ಗಮ್ ಇದು. ಅದು ಇವಾಗ ಮಳೆಗಾಲ ಅಲ್ಲ, ಮಳೆಗಾಲದಲ್ಲಿ ಅಂದ್ರೆ ಹಾಗೆ ಸ್ಪ್ರೇ ಮಾಡಿದ್ರೆ, ನಾವು ಹಾಕಿದ್ರೆ ಸ್ಪ್ರೇ ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಗಮ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು 10 ಲೀಟರ್ ನೀರಿಗೆ ಇದು 10 ml ಹಾಕಿ, ಇದರಲ್ಲಿ 20 ml ಹಾಕ್ಬೇಕು. ಇದರಲ್ಲಿ 10, ಇದರಲ್ಲಿ 20, ಎರಡನ್ನೂ ಮಿಕ್ಸ್ ಮಾಡಿ 10 ಲೀಟರ್ ನೀರಿಗೆ ಇದನ್ನ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಇದನ್ನ ಸ್ಪ್ರೇ ಮಾಡ್ಬೇಕು. ಸ್ಪ್ರೇ ಮಾಡಿದ್ರೆ ಗಿಡಗಳಿಗೆ ಅಂದ್ರೆ ಮಳೆ ಬಂದ್ರೆ ತೊಳ್ಕೊಂಡು ಹೋಗುದಿಲ್ಲ, ಅದಕ್ಕೋಸ್ಕರ ಗಮ್ ಕೊಟ್ಟಿದ್ದಾರೆ. ಈಗ ಇದೆರಡನ್ನು 10 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ನಮ್ಮ ಯಜಮಾನ್ರು ಸ್ಪ್ರೇ ಮಾಡ್ತಾರೆ. ಮತ್ತೆ ನಾನು ಬೆಳಿಗ್ಗೆ ಎಲ್ಲ ಮೊಗ್ಗು ತೆಗ್ದಿಲ್ಲ, ಅಂದ್ರೆ ನನಗೆ ಒಂದು ಇವಾಗ 100-150 ಮೊಗ್ಗು ಸಿಗುತ್ತೆ. ಮಳೆ ತುಂಬಾ ಬೆಳಿಗ್ಗೆ ತುಂಬಾ ಮಳೆ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಆ ಮೊಗ್ಗು ತೆಗ್ದಿಲ್ಲ. ನೋಡಿ, ಇಲ್ಲೊಂದು ತೆಳ್ಳಗಿದೆ ನೋಡಿ, ದೊಡ್ಡದಾಗಿದೆ ನೋಡಿ. ಬೆಳಿಗ್ಗೆ ತುಂಬಾ ಅಂದ್ರೆ ತುಂಬಾ ಮಳೆ ಬರುತ್ತೆ, ಮೇಲ್ಗಡೆ ಬಂದು ಮೊಗ್ಗು ತೆಗಿಲಿಕ್ಕೆ ಆಗುದಿಲ್ಲ. ಹೇಗಿದ್ರು ನಾವು ಅಂಗಡಿಗೆಲ್ಲ ಕೊಡುವುದಿಲ್ಲಲ್ಲ, ಈಗ ಕಟ್ಟಿ ನಾವು ದೇವ್ರ ಫೋಟೋಕ್ ಹಾಕುದಲ್ಲ, ಅದಕ್ಕೋಸ್ಕರ ಸಂಜೆ ಹೊತ್ತಲ್ಲಿ ತೆಗಿಯುವಂತೇಳಿ ಸುಮ್ಮನೆ ಇರ್ತೇವೆ. ಈಗ ಬೆಳಿಗ್ಗೆ ತೆಗೆಯುವುದಿಲ್ಲ. ಮಳೆ ಕಮ್ಮಿ ಇದ್ರೆ ಬೆಳಿಗ್ಗೆ ಬೇಗ ಬಂದ್ ತೆಗಿತೀನಿ, ಮಳೆ ಜಾಸ್ತಿ ಇದ್ರೆ ನಾನು ಬಂದ್ ತೆಗೆಯುವುದಿಲ್ಲ. ಮತ್ತೆ ನಾವು ಈ ಪಾಟಲ್ಲಿ, ನನ್ನ ಪಾಟಲ್ಲಿ ಎಲ್ಲ ಪಾಟಲ್ಲೂ ನೀರ್ ನಿಲ್ಲುವುದಿಲ್ಲ, 1-2 ಪಾಟಲ್ಲಿ ನೀರ್ ನಿಲ್ಲುತ್ತೆ. ಅದು ಈ ಪಾಟಲ್ಲಿ ನೋಡಿ, ನಾನು ಅವತ್ತು ಅದಕ್ಕೆ ಏನಾದ್ರು ಹಾಕ್ಬೇಕಂತೇಳಿ ಹೇಳಿದ್ನಲ್ಲ, ಹಾಕಿದ್ದೆ ನಾನು. ಇದು ನೋಡಿ, ನಾನು ಮುಚ್ಚಿಟ್ಟಿದ್ದೆ ನೋಡಿ, ಪ್ಲಾಸ್ಟಿಕ್ ಕವರ್ ಅಲ್ಲಿ ಮುಚ್ಚಿಟ್ಟಿದ್ದೆ. ಇದರಲ್ಲಿ ಇವಾಗ ನೀರ್ ತುಂಬಿಕೊಂಡಿದೆ. ನೀರ್ ತುಂಬಿಕೊಂಡ್ರೆ ಇದು ಒಳಗಡೆ ಹೋಗುದಿಲ್ಲ. ನೀರ್ ಹೋಗ್ಲಿಕ್ಕೆ ಎಷ್ಟು ಗ್ಯಾಪ್ ಇದ್ರೆ ಸಾಕು ಒಳಗಡೆ, ಅಂದ್ರೆ ಜಾಸ್ತಿ ನೀರ್ ಇರ್ಬಾರ್ದು, ಬೀಳ್ಬಾರ್ದು ಅಂತೇಳಿ ನೋಡಿ. ಇದು ನೀರ್ ತುಂಬಿಕೊಂಡ್ರೆ ಒಂದೆರಡು ನೋಡಿ, ಇಲ್ಲ ಮಣ್ಣಿನಲ್ಲಿ ನೋಡಿ ತೇವಾಂಶ ಮಾತ್ರ ಇದೆ, ಜಾಸ್ತಿ ನೀರಿಲ್ಲ ನೋಡಿ, ಇದರಲ್ಲಿ ತೇವಾಂಶ ಇದೆ ಅಷ್ಟೇ. ಮತ್ತೆ ನಾನು ಇದರಲ್ಲಿ ಇದಕ್ಕೆ ಗಿಡ ಸ್ವಲ್ಪ ಹಾಳಾಗಿದ್ದ ಗಿಡನೇ ಇದು, ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಆದ್ರೆ ನೋಡಿ, ಮುಚ್ಚಿದ್ರು ನೋಡಿ, ಇಲ್ಲಿ ಈ ತರ ಆಗಿದೆ ನೋಡಿ, ಚುಕ್ಕೆ ರೋಗ ಎಷ್ಟಿದೆ ನೋಡಿ ಇದ್ರಲ್ಲಿ. ಇಷ್ಟು ಮಾಡೋಕ್ಕೋಸ್ಕರ ಗಿಡ ಇಷ್ಟು ಇದು ಉಳ್ಕೊಂಡಿದೆ, ಇಲ್ಲಾಂದ್ರೆ ಇಷ್ಟೊತ್ತಿನೊಳಗೆ ಇದು ಸಾಯ್ತಾ ಇದ್ದಿದ್ದು ಗಿಡ, ಬದುಕುದಿಲ್ಲ ಇದ್ದಿದ್ದು ಇಷ್ಟೊತ್ತಿನ ನೋಡಿ. ಇಷ್ಟು ಮಾಡೋಕ್ಕೋಸ್ಕರ ಇದು ಉಳ್ಕೊಂಡಿದೆ. ಅದೇ ಯಾರೇ ಆಗ್ಲಿ, ಪಾಟ್ ಅಲ್ಲಿ ನೀರಿನಲ್ಲಿ ಸಮಸ್ಯೆ ಇದ್ರೆ ಅದನ್ನ ಬೇಗ ಸರಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಗಿಡ ಒಂದು ಉಳಿಸ್ಕೊಳ್ಳೋಕೆ ಆಗುದಿಲ್ಲ ನಮ್ಗೆ. ನನ್ನ ಪಾಟಲ್ಲಿ ಎಲ್ಲ ಪಾಟಲ್ಲಿ ನೀರ್ ನಿಲ್ಲುವುದಿಲ್ಲ. ಇದೊಂದು ಮತ್ತೆ ಅಲ್ಲೊಂದಿದೆ, ಅಲ್ಲೂ ಪ್ಲಾಸ್ಟಿಕ್ ಕವರ್ ಹಾಕಿದೆ ನೋಡಿ, ಚಿಕ್ಕ ಪಾಟ್ ಇದೆ ನೋಡಿ, ಅದಕ್ಕೂ ಪ್ಲಾಸ್ಟಿಕ್ ಕವರ್ ಮುಚ್ಚಿದ್ದೆ. ಮತ್ತೆಲ್ಲ ಪಾಟ್ ಅಲ್ಲಿ ನೀರ್ ಸರಿಯಾಗಿ ಹೋಗ್ತಾ ಇತ್ತು, ಯಾವ ಸಮಸ್ಯೆ ಇಲ್ಲ. ಮತ್ತೆ ಗಿಡದಲ್ಲಿ ಮತ್ತೆ ಈಗ ರೋಗ ಬರುತ್ತಲ್ಲ, ಅವಾಗ ನಾವು ಗಿಡದ ಹತ್ರ ಮಾತ್ರ, ಗಿಡದ ಬುಡ ಇದೆಯಲ್ಲ ಅದ್ರಲ್ಲಿ ಹುಲ್ಲು ಬರ್ಲಿಕ್ಕೆ ಬಿಡ್ಲೇಬಾರ್ದು. ಒಂದು ಹುಲ್ಲು ಬಂತಂದ್ರೂ ಅದನ್ನ ತೆಗಿಬೇಕು ನಾವು. ಹುಲ್ಲು ಬಂದ್ರೂ ಆಗುದಿಲ್ಲ ಅದಕ್ಕೆ. ಹುಲ್ಲು ಮತ್ತೆ ಈ ಹುಳಗಳ ಸಮಸ್ಯೆ ಇದ್ರೆ ಯಾವ್ದಿದ್ರು ಅದಕ್ಕೆ ಮಲಗಿ ಗಿಡಕ್ಕೆ ಆಗುದಿಲ್ಲ. ಮತ್ತೆ ಗಿಡಗಳಿಗೆ ನಾವು
ಗಿಡನ ಆದಷ್ಟು ಸ್ವಲ್ಪ ದೂರ ದೂರ ಇಡ್ಬೇಕು. ಸಣ್ಣಾಗಿ ಬಿಸಿಲು ಗಾಳಿ ಎಲ್ಲ ಸರಿಯಾಗಿ ಆಕ್ಸಿಜನ್ ಸಿಕ್ಕಿದ್ರೆ ಮಾತ್ರ ಗಿಡ ಚೆನ್ನಾಗಿ ಇರುತ್ತೆ. ಗಿಡ ಮುಂದಿನ ವರ್ಷ ಚೆನ್ನಾಗಿ ನಾವು ಇಳುವರಿ ಪಡಿಬಹುದು. ಈ ವರ್ಷ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಮುಂದಿನ ವರ್ಷ ಚೆನ್ನಾಗಿ ಗಿಡದಲ್ಲಿ ಹೆಚ್ಚು ಇಳುವರಿ ಪಡಿಬಹುದು. ನಾನು ವರ್ಷ ನಾನು ಮಾಡಿದ ತಪ್ಪಿಗೆ ನನ್ಗೆ ಈ ವರ್ಷ ಮೊಗ್ಗೆ ಸಿಗ್ಲಿಲ್ಲ ನೋಡಿ, ನಾನು ಸರಿಯಾಗಿ ನೋಡ್ಕೊಳ್ದಿದ್ದಕ್ಕೆ. ಅದಕ್ಕೋಸ್ಕರ ನಾನು ಈ ವರ್ಷ ಭಾರಿ ಜಾಗೃತಿಯಿಂದ ನೋಡ್ತಿದ್ದೆ. ನಾನು ಮುಂದಿನ ವರ್ಷ ಅಂದ್ರೆ ಸಿಗ್ಬೋದು ಅನ್ಕೊಂಡು ನೋಡ್ತಿದ್ದೆ. ಅಷ್ಟು ಚೆನ್ನಾಗಿ ಆರೈಕೆ ಮಾಡ್ತಿದ್ದೆ ಅದನ್ನ. ಮತ್ತೆ ಗಿಡನೂ ಹಾಗೆ ಈ ವರ್ಷ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗಿಡ. ಇಷ್ಟೊಳಗೆ ಗಿಡ ಎಲ್ಲ ಹಾಳಾಗ್ಬೇಕಿತ್ತು, ಹಾಳಾಗಿಲ್ಲ. ಎಲ್ಲದ್ರಲ್ಲೂ ನೋಡಿ ಅಲ್ಲೆಲ್ಲ ತೆಳ್ಳ ಮೊಗ್ಗಾಗಿದೆ ನೋಡಿ. ಒಂದು 100-150 ಮೊಗ್ಗು ಸಿಗುತ್ತೆ. ಮತ್ತೆ ಚಿಗುರ್ತಾ ಇದೆ, ಚಿಗುರಿದ್ರೆ ಮತ್ತೆ ಮೊಗ್ಗು ಸಿಗುತ್ತೆ. ಅದೇ ಮಳೆ ಜಾಸ್ತಿ ಇದ್ರೆ ಮೊಗ್ಗು ತೆಗಿಲಿಕ್ಕೆ ಬರೋಕ್ಕಾಗುದಿಲ್ಲ. ಅಂದ್ರೆ ಮೇಲ್ಗಡೆ ಬಂದ್ರೆ ನಾವು ಛತ್ರಿ ತಕೊಂಡ್ ಬರುದು, ಅಲ್ಲಿ ಮಳೆ ಕಾಲ್ ಜಾರುದು ಬೀಳುದು ಒಂದೆರಡು ಸಮಸ್ಯೆ ಅಲ್ಲ. ಟ್ಯಾರಿಸ್ ಮೇಲೆ ನಟ್ಟಿದ್ರೆ ಸಮಸ್ಯೆ ಒಂದೇ, ಇನ್ನೇನಿಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಮೇಲ್ಗಡೆ ಬರೋ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಯಾವುದಕ್ಕೂ ತೊಂದ್ರೆ ಇಲ್ಲ ಇದು ಟ್ಯಾರಿಸ್ ಮೇಲೆ ನಟ್ರೆ. ನನ್ ಗಿಡದಲ್ಲಿ ಇವಾಗ ತೆಳ್ಳ ಮೊಗ್ಗಿದೆ ನೋಡಿ. ಬೆಳಿಗ್ಗೆ ಬೇಗ ಬಂದ್ರೆ ಎಲ್ಲ ಒಂದೇ ತರ ಇರುತ್ತೆ, ಚಿಕ್ಕ ಚಿಕ್ಕ ಮೊಗ್ಗಲು. ಈ ಮಳೆ ಬರುವಾಗ ಸ್ವಲ್ಪ ಮೊಗ್ಗು ಚಿಕ್ಕದಾಗಿರುತ್ತೆ. ಸಂಜೆ ಹೊತ್ತಲ್ಲಾದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಮೊಗ್ಗಿರುತ್ತೆ. ಬೆಳಿಗ್ಗೆ ಎಲ್ಲ ಒಂದೇ ತರ ಮೊಗ್ಗು. ಯಾವ್ದು ನಿನ್ನೆದು ಯಾವ್ದು ನಾಳೆದಂತೂ, ಇವತ್ತಿಂದು ಯಾವ್ದು ನಾಳೆದಂತೂ ಗೊತ್ತಾಗುದಿಲ್ಲ, ಆ ತರ ಇರುತ್ತೆ. ಇದ್ರಲ್ಲೂ ನೋಡಿ ಎಲೆ ಎಲ್ಲ ಉದುರು ಹೋಗಿದೆ ನೋಡಿ. ಚೆನ್ನಾಗಿರೋ ಗಿಡ ಎಲ್ಲ ನೋಡಿ ಎಲೆ ಉದ್ರಿದೆ ನೋಡಿ, ಇಷ್ಟೊಂದು ಎಲೆ ಉದ್ರಿದೆ ನೋಡಿ. ಇದೆ ಸಮಸ್ಯೆ ಅಂದ್ರೆ ಇದೆ, ಎಲೆ ಇದು ಕಲರ್ ಚೇಂಜ್ ಆಗ್ತಾ ಚುಕ್ಕೆ ರೋಗ ಸ್ಟಾರ್ಟ್ ಆಯ್ತಾ ಎಲೆ ಎಲ್ಲ ಉದ್ರಲಿಕ್ಕೆ ಸ್ಟಾರ್ಟ್ ಆಯ್ತು. ಎಲೆ ಉದ್ರಿ ಸ್ಟಾರ್ಟ್ ಆದ್ರೂ ಕೂಡ ಎಲ್ಲ ಎಲೆನು ಉದುರು ಹೋಗುತ್ತೆ ನೋಡಿ. ಹಾಗೆ ನಮ್ಮ ಯಜಮಾನ್ರು ಆ ಕಡೆ ಔಷಧಿ ಸ್ಪ್ರೇ ಮಾಡಿ ಒಂದ್ ಕಡೆ ಫುಲ್ ಸ್ಪ್ರೇ ಮಾಡಿ ಆಗಿ ಹೋಯ್ತು ನಾವು ಮಾತಾಡೋಷ್ಟ್ರಲ್ಲಿ. ಇನ್ ಸ್ವಲ್ಪ ಒಂದು ಕಾಲ್ ಅಂಶ ಇದೆ ಅಷ್ಟೇ, ಅದನ್ನು ಅಷ್ಟು ಮುಗಿಸ್ತಾರೆ ಇವಾಗ ಸ್ವಲ್ಪ ಮಳೆ ಕಮ್ಮಿ ಇದೆ, ಹಾಗಾಗಿ ನಾವು ಔಷಧಿ ಸ್ಪ್ರೇ ಮಾಡೋಕ್ ಬಂದಿದ್ದು. ಇಲ್ಲಾಂದ್ರೆ ನಾವೀಗ ಇವಾಗ ಬರ್ತಾ ಇರ್ಲಿಲ್ಲ. ಒಂದೇ ಸಮನೆ ಮಳೆ ಬರ್ತಾ ಇದ್ರೆ ಔಷಧಿ ಎಲ್ಲ ಸ್ಪ್ರೇ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಆದ್ರೂ ಏನ್ ಮಾಡುವುದು, ಔಷಧಿ ಹೊಡೆಯಲೇಬೇಕಲ್ಲ. ಯಾಕಂದ್ರೆ ನಮ್ಗೆ ನಾವು ಮಲ್ಗಿ ಗಿಡನ ಆದಷ್ಟು ಕೇರ್ ತಕೊಂಡ್ ಮಾಡಿದ್ರೆ ನಮ್ಗೆ ಒಳ್ಳೇದು. ಅದಕ್ಕೋಸ್ಕರ ನಮ್ಗೆ ಎಷ್ಟು ಕಷ್ಟ ಆದ್ರೂ ನಾವು ಇದನ್ನ ಮಾಡ್ಲೇಬೇಕು. ಮತ್ತೆ ಈ ಮಲಗಿ ಬುಡದಲ್ಲಿ ಇದೊಂದು ಗಿಡ ಹುಟ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್. ಈ ಗಿಡ ಹುಟ್ಕೊಂಡ್ರೆ ಅದ್ ಮುಟ್ಲಿಕ್ಕೆ ಆಗುದಿಲ್ಲ, ಕೈ ಎಲ್ಲ ತುರ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ಗಿಡ ಹುಟ್ಕೊಂಡ್ರೆ ಮುಟ್ಟಿದ್ರೆ ಇಡೀ ಕೈ ಎಲ್ಲ ತುರ್ಸ್ಲಿಕ್ಕೆ ಶುರುವಾಗುತ್ತೆ. ನಾವು ಇಲ್ಲಿ ನಮ್ ಕಡೆ ಚೊಣಕಿ ಅಂತೀವಿ, ನಿಮ್ ಕಡೆ ಏನ್ ಅಂತೀರಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಮತ್ತೆ ಇದು ಗಿಡ ನೋಡಿ ಫ್ರೆಂಡ್ಸ್, ಕಲರ್ ಫುಲ್ ಯೆಲ್ಲೋ ಕಲರ್ ಆಗಿದೆ ನೋಡಿ. ಇದ್ರಲ್ಲೂ ನೀರ್ ನಿಲ್ಲೋ ಸಮಸ್ಯೆ ಇಲ್ಲ, ಆದ್ರೂ ಕಲರ್ ಚೇಂಜ್ ಆಗಿದೆ. ಮತ್ತೆ ಇದೆಲ್ಲ ನೋಡಿ, ಇದೆಲ್ಲ ನಾನೀಗ ಮಳೆಗಾಲದಲ್ಲಿ ಚೂಟ್ಬಾರ್ದು ಅಂತಾರೆ. ನಾನೇ ಹೇಳಿದ್ದೆ ಚೂಟ್ಬಾರ್ದು ಅಂತೇಳಿ, ಆದ್ರೂ ನಾನು 1-2 ದಿನ ಬಿಸಿಲು ಬಂದಲ್ಲೆಲ್ಲ ಚೂಟಿದ್ದೆ, ಎಲ್ಲ ಚಿಗುರು ಕಂಡು ಮೊಗ್ಗಾಗ್ಲಿ ಸ್ಟಾರ್ಟ್ ಆಗಿದೆ. ನಾನ್ ಮತ್ತೆ ಮೇಲ್ಗಡೆ ಸಂಜೆ ಹೊತ್ತಲ್ಲಿ ಮೇಲ್ಗಡೆ ಬಂದ್ರೆ ಇದೆಲ್ಲ ಕಲರ್ ಎಲ್ಲ ಚೇಂಜ್ ಆಗಿತ್ತಲ್ಲ, ಇದನ್ನೆಲ್ಲ ತೆಗಿತೀನಿ. ಇದೆಲ್ಲ ತೆಗ್ದು ಈ ತರ ಇರೋ ಎಲೆ ಎಲ್ಲ ಚುಕ್ಕಿ ರೋಗ ಬಂದಿದ್ದೆಲ್ಲ ತೆಗಿತೀನಿ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಆ ಕಡೆ ಅವರದ್ದು ನಮ್ಮ ಯಜಮಾನ್ರು ಔಷಧಿ ಸ್ಪ್ರೇ ಮಾಡಿ ಆಗಿದೆ, ಎಲ್ಲ ಕಡೆನೂ ಸ್ಪ್ರೇ ಮಾಡಿ ಆಗಿದೆ. ಇವಾಗ ಮಳೆ ಬರೋ ಚಾನ್ಸು ಇದೆ ನೋಡಿ, ಸ್ವಲ್ಪ ಮೋಡ ಇದೆ, ಮಳೆ ಬರೋ ಹಾಗಿದೆ. ಮತ್ತೆ ಅವರು ಗಮ್ಮು ಕೊಟ್ಟಿದ್ರಲ್ಲ ಮಳೆ, ನಾವು ಆದ್ರೆ ಅವ್ರು ಗಮ್ಮು ಕೊಡೋಕೋಸ್ಕರ ನಮ್ಗೆ ಒಳ್ಳೇದು. ಅಂದ್ರೆ ಮಳೆಗಾಲದಲ್ಲಿ ನಾವು ಹಾಗೆ ಔಷಧಿ ಎಷ್ಟೇ ಸ್ಪ್ರೇ ಮಾಡಿದ್ರು ಎಲ್ಲ ತೊಳ್ಕೊಂಡು ಹೋಗುತ್ತೆ. ಆದ್ರೆ ಅವರು ನಮ್ಗೆ ಹಿಂದಿನ ವರ್ಷ ನನ್ಗೆ ಪೆಗಾಸಸ್ ಸ್ಪ್ರೇ ಮಾಡುವಾಗ ನನಗೆ ಗಮ್ ಕೊಟ್ಟಿದ್ರು. ನಾನು ಗಮ್ ಬೇಡ ಅಂತೇಳಿ ಬಂದಿದ್ದೆ ಅವ್ರು ಗಮ್ ಕೊಟ್ಟಾಗ. ಬೇಡ ಅಂದಿದ್ಕೆ ನಾನು ಔಷಧಿ ಸ್ಪ್ರೇ ಮಾಡಿದಾಗೆಲ್ಲ ತೊಳ್ಕೊಂಡು ಹೋಗಿತ್ತು ಅನ್ಸುತ್ತೆ, ಹಾಗಾಗಿ ನನ್ ಗಿಡ ಎಲ್ಲ ಆ ತರ ಆಗಿದ್ದು.
ಈ ವರ್ಷ ಏನ್ ಮಾಡಿದೆ, ಅವ್ರು ಗಮ್ ಕೊಟ್ಟಿದ್ರು ಕೂಡಲೇ ತಕೊಂಡೆ ನಾನು, ಗಮ್ ಹಾಕಿ ಸ್ಪ್ರೇ ಮಾಡ್ಲಿ ಅಂತೇಳಿ. ಈ ಸಲ ಗಮ್ ಹಾಕಿ ನೋಡ್ಬೇಕಾ, ಗಮ್ ಹಾಕಿದ್ಮೇಲೆ ಗಿಡ ಹೇಗಾಗುತ್ತೆ ಅಂತೇಳಿ ನೋಡ್ಬೇಕು. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.